ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಬೇಳೆ ಪಾಯಸ ಮಾಡೋದು ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ಮಾಡಿ ಫ್ರೆಂಡ್ಸ್. ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಹೆಲ್ದಿ ಇಂಗ್ರೀಡಿಯೆಂಟ್ಸು. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಬರೋಣ. ಇಲ್ಲಿ ಒಣ ದ್ರಾಕ್ಷಿ, ಏಲಕ್ಕಿ ಮತ್ತು ಶಾವಿಗೆ, ಗೋಡಂಬಿ, ಬಾದಾಮಿ, ಮುಕ್ಕಾಲು ಬೌಲಷ್ಟು ಹೆಸರುಬೇಳೆ, ತೆಂಗಿನ ತುರಿ ಮತ್ತು ಇವಾಗ ಹೆಸರುಬೇಳೆನ ಹುರ್ಕೋಬೇಕು. ಹಸಿದೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಪಾಯಸ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಜಾಸ್ತಿ ಐ ಫ್ಲೇಮ್ ಇಟ್ಕೊಬಿಟ್ರೆ ಜಾಸ್ತಿ ಸುಟ್ಟೋಗ್ಬಿಡುತ್ತೆ. ನೋಡಿ, ಗೋಲ್ಡನ್ ಕಲರ್ ಬಂತು. ಈಗ ಆಫ್ ಮಾಡೋಣ. ಇವಾಗ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ತುಪ್ಪ, ಇದು ಹೋಮ್ ಮೇಡ್ ತುಪ್ಪ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೋತಾ ಇದ್ದೀನಿ. ನೋಡಿ, ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, ಸ್ವಲ್ಪ ಹಂಗೆ ಕೈ ಆಡಿಸಿದ್ರೆ ಸಾಕು. ಇದನ್ನು ತೆಗೆದಿಡೋಣ. ಇವಾಗ ಒಂದು ಪಾತ್ರೆಗೆ 3 ಕಪ್ಪು ದೊಡ್ಡ ಲೋಟದಲ್ಲಿ ನೀರು ಹಾಕ್ತಿದ್ದೀನಿ. ನೋಡಿ, ಈಗ ಇಟ್ಟಿರೋ ಹೆಸರುಬೇಳೆನ ತೊಳಿಬೇಕು. ತೊಳೆದ್ಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ. ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮಾಡ್ತಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೆಂದೋಗ್ಬಿಡುತ್ತೆ. ನೋಡಿ, ಇಲ್ಲಿ ಕಾಯಿ ತುರಿ ಮತ್ತು ಏಲಕ್ಕಿನ ರುಬ್ಕೋತಾ ಇದ್ದೀನಿ. ಇವಾಗ ಬೆಂದಿದೆ. ತುಂಬ ಬೇಯೋದೇನು ಬೇಡ, ಬೇಳೆ ಇಷ್ಟು ಬೆಂದರೆ ಸಾಕು. ಈಗ ರುಬ್ಬಿಟ್ಟಿರೋ ಕಾಯಿ ತುರಿ ಮತ್ತು ಏಲಕ್ಕಿ ಹಾಕಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ನೋಡಿ, ಈಗ ಹಂಗೆ ಕೈ ಆಡಿಸೋಣ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡಿ ನೀರು ಹಾಕ್ಕೊಳ್ಳಿ. ತುಂಬ ತಿಕ್ಕಾದರೂ ಚೆನ್ನಾಗಿರಲ್ಲ, ತುಂಬ ತೆಳುವಾದರೂ ಚೆನ್ನಾಗಿರಲ್ಲ. ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀರನ್ನ. ಇವಾಗ ಕುದೀತಿದೆ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಅಚ್ಚಲ್ಲಿ ಅರ್ಧ ಅಚ್ಚು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ. ಮತ್ತು ಇಲ್ಲಿ 1 ಕಪ್ ಹಾಲು ನೋಡ್ಕೊಂಡು ಹಾಕಿ. ಇಲ್ಲೀಗ ಶಾವಿಗೆ ಹಾಕ್ತಿದ್ದೀನಿ. ನಾನು ಶಾವಿಗೆ ರೋಸ್ಟೆಡ್ ತೊಗೊಂಡಿದ್ದೀನಿ, ಹಾಗಾಗಿ ಇದನ್ನು ಆವಾಗ ರೋಸ್ಟ್ ಮಾಡಲಿಲ್ಲ. ತುಪ್ಪದಲ್ಲಿ ಚೆನ್ನಾಗಿ ಕುದೀಲಿ. ನೋಡಿ, ಇವಾಗ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕೋದು. ನೋಡಿ, ಚೆನ್ನಾಗಿ ತಿರುಗ್ತಾ ಇರಬೇಕು, ತಳ ಹಿಡ್ಬಿಡುತ್ತೆ. ಚೆನ್ನಾಗಿ ತಿರುಗಿ. ಇವಾಗ ನೋಡಿ ಆಗಿದೆ. ಸ್ವಲ್ಪ ಹೊತ್ತು ಕುದಿಬೇಕು ಚೆನ್ನಾಗಿ. ಗಮ್ ಅಂತ ಬರ್ತಿದೆ ನೋಡಿ. ಇಲ್ಲಿಗ ನೋಡಿ ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಈ ರೀತಿ ಮಾಡಿದ್ದೀನಲ್ಲ, ಇದೇ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ತುಂಬ ಹೆಲ್ದಿ ಕೂಡ ಇದು. ಆಗಿದೆ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.